ವೆಲ್ಕಮ್ ಟು ವಿದ್ಯಾರ್ಥಿವಾಣಿ ಯೂಟ್ಯೂಬ್ ಚಾನಲ್. ಇವತ್ತು ನಾವು BA 3ನೇ ಸೆಮಿಸ್ಟರ್ನ ಇತಿಹಾಸ ಭಾಗದಲ್ಲಿ ಇನ್ನೊಂದು ಅಥವಾ ಪ್ರಮುಖವಾದ ಪ್ರಶ್ನೆಯಾಗಿರುವಂತಹ 15 ಅಂಕದ ಪ್ರಮುಖವಾದ ಪ್ರಶ್ನೆಯಾಗಿದೆ. ಪ್ರಶ್ನೆ ಏನೆಂದರೆ, ಫಿರೋಜ್ ಶಾ ತುಘಲಕ್ನ ಆಡಳಿತ ನೀತಿ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಲಿದ್ದೇನೆ. ಯಾರು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ಕೊನೆಯ ತನಕ ನೋಡಿ. ಮೊದಲನೇದಾಗಿ ಈ ಕ್ಲಾಸನ್ನು ಕೇಳುತ್ತಿದ್ದರೆ ನಮ್ಮ ವಿದ್ಯಾರ್ಥಿವಾಣಿ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನಾವು ಇವತ್ತು ಫಿರೋಜ್ ಶಾ ತುಘಲಕ್ನ ಆಡಳಿತ ನೀತಿಯ ಬಗ್ಗೆ ತಿಳಿದುಕೊಳ್ಳೋಣ. ನಿಮಗೆ ಪರೀಕ್ಷೆಯಲ್ಲಿ 15 ಅಂಕಕ್ಕೆ ಕೇಳಬಹುದಾದ ಬಹಳ ಮುಖ್ಯವಾದ ಪ್ರಶ್ನೆಯಾಗಿದೆ. ಫಿರೋಜ್ ಶಾ ತುಘಲಕ್ನ ಆಡಳಿತ ನೀತಿ. ಫಿರೋಜ್ ಶಾ ತುಘಲಕನು ಸಮರ್ಥ ಆಡಳಿತಗಾರನಾಗಿದ್ದು, ಇವನ ಆಡಳಿತ ವ್ಯವಸ್ಥೆ ಸಮಕಾಲೀನ ಇತಿಹಾಸಕಾರನಾದ ಆಸಿಫ್ನ ತಾರೀಖ್-ಇ-ಫಿರೋಜ್ ಶಾಹಿ ಎಂಬ ಕೃತಿಯಿಂದ ತಿಳಿಯಬಹುದಾಗಿದೆ. ಸುಲ್ತಾನನು ಕುರಾನ್ ಮತ್ತು ಶರೀಯತ್ಗಳನ್ನು ಆದರ್ಶಗಳನ್ನಾಗಿಟ್ಟುಕೊಂಡು ಆಡಳಿತವನ್ನು ನಿರ್ವಹಿಸುತ್ತಿದ್ದನು. ಫಿರೋಜ್ ಶಾನು ಶಾಂತಿ ಮತ್ತು ಸುವ್ಯವಸ್ಥೆಯ ಸ್ಥಾಪನೆಗಾಗಿ ಹೆಚ್ಚಿನ ಗಮನ ಹರಿಸಿದ್ದರಿಂದ ಇವನ ಕಾಲದಲ್ಲಿ ರಾಜ್ಯಾದ್ಯಂತ ಶಾಂತಿ ನೆಲೆಸಿತ್ತು. ಪ್ರಜಾ ಕಲ್ಯಾಣವೇ ದೊರೆಯ ಕರ್ತವ್ಯವೆಂದು ಭಾವಿಸಿದ ಪ್ರಥಮ ಮುಸ್ಲಿಂ ದೊರೆ ಇವನಾಗಿದ್ದಾನೆ. ಫಿರೋಜ್ ಶಾ ಆಡಳಿತದ ಸರ್ವಾಂಗೀಣ ಪ್ರಗತಿಗೆ ಮತ್ತು ಅದರ ಯಶಸ್ವಿಗೆ ಕಾರಣಿ ಪುರುಷನಾದನು. ಇವನ ಅಥವಾ ಫಿರೋಜ್ ಶಾನ ಪ್ರಧಾನ ಮಂತ್ರಿಯಾಗಿದ್ದ ಖಾನ್-ಇ ಜಹಾನ್ ಮಕ್ಸೂಲ್ ಇವನು ಸಮರ್ಥ ಆಡಳಿತಗಾರನಾಗಿದ್ದು, ಸುಲ್ತಾನನಿಗೆ ಆಡಳಿತದಲ್ಲಿ ಸಲಹೆ ನೀಡುತ್ತಿದ್ದನು. ಇವನ ಆಡಳಿತ ನೀತಿಯಲ್ಲಿ ಮೊದಲನೇ ನೀತಿ ಎಂದರೆ ಕಂದಾಯ ನೀತಿ. ಕಂದಾಯ ನೀತಿ ಯಾವ ರೀತಿಯಾಗಿತ್ತು ಎಂಬುದನ್ನು ನೋಡೋಣ. ಅಸ್ತಿತ್ವದಲ್ಲಿದ್ದ ಕಂದಾಯ ನೀತಿಯಲ್ಲಿನ ದೋಷಗಳನ್ನು ಸರಿಪಡಿಸುವ ದೃಷ್ಟಿಯಿಂದ ಸುಲ್ತಾನನು ಅನೇಕ ಸುಧಾರಣೆಗಳನ್ನು ಜಾರಿಗೆ ತಂದನಲ್ಲದೆ ಹೊಸ ಕಂದಾಯ ನೀತಿಯನ್ನು ರೂಪಿಸುತ್ತಾನೆ. ಇವನ ಕಾಲದಲ್ಲಿ ಖ್ವಾಜಾ ನಿಜಾಮುದ್ದೀನ್ ಎಂಬುವವನು ಕಂದಾಯ ಮಂತ್ರಿಯಾಗಿರ್ತಾನೆ. ಇನ್ನು ಮೊಹಮ್ಮದ್ ಬಿನ್ ತುಘಲಕನ ದಬ್ಬಾಳಿಕೆಯಿಂದಾಗಿ ಬೇಸತ್ತ ರೈತರ ಪ್ರೀತಿ ವಿಶ್ವಾಸ ಗಳಿಸಲು ಕೃಷಿಕರಿಗೆ ನೀಡಿದ್ದ ಸಾಲವನ್ನು, ಅವರು ಕೊಡಬೇಕಾಗಿದ್ದ ತೆರಿಗೆಯನ್ನು ಮನ್ನಾ ಮಾಡ್ತಾನೆ. ನೆಕ್ಸ್ಟ್, ರೈತರನ್ನು ಶೋಷಿಸದಂತೆ ಅಧಿಕಾರಿಗಳಿಗೆ ಆಜ್ಞೆ ಮಾಡ್ತಾನೆ. ಇವನ ಹಿಂದೆ ಇದ್ದ ನ್ಯಾಯ ಸಮ್ಮತವಲ್ಲದ ಸುಮಾರು 24 ತೆರಿಗೆಗಳನ್ನು ರದ್ದುಪಡಿಸಿದನು. ಕುರಾನ್ನ ಪ್ರಕಾರ 4 ಪ್ರಮುಖ ತೆರಿಗೆಗಳನ್ನು ಮಾತ್ರ ವಿಧಿಸಿದನು. ವಿವರಣೆ ಸ್ವಲ್ಪ ಜಾಸ್ತಿ ಇದೆ. ಪರೀಕ್ಷೆಯಲ್ಲಿ ನೀವು 4 ಲೈನ್ ಅಥವಾ 6 ಲೈನಲ್ಲಿ ಬರೆದರೆ ಸಾಕು. ಎರಡನೆಯ ಪದ್ಧತಿ ರೈತವಾರಿ ಪದ್ಧತಿ. ರೈತರ ಮಿತ್ರವನಾಗಿದ್ದ ಸುಲ್ತಾನನು ರೈತರಿಗೆ ಮತ್ತು ಕೃಷಿಗೆ ಅನುಕೂಲವಾಗುವಂತೆ ಕೆಲವು ಯೋಜನೆಗಳನ್ನು ರೂಪಿಸಿದನು. ಇವನ ಹೊಸ ತೆರಿಗೆ ನೀತಿಯಿಂದಾಗಿ ರಾಜ್ಯದ ವರಮಾನ ಅಧಿಕವಾಗಿತ್ತು. ಆದ್ದರಿಂದ ಜೀವನಾವಶ್ಯಕ ವಸ್ತುಗಳ ಬೆಲೆಗಳನ್ನು ತಿಳಿಸಿದನು. ರೈತರಿಗೆ ಸರ್ಕಾರದಿಂದ ಸೌಲಭ್ಯ ಅಥವಾ ಸಾಲ ಒದಗಿಸಿಕೊಟ್ಟನು. ಇವನ ರೈತವಾರಿ ಪದ್ಧತಿಯಿಂದ ರೈತರು ಸುಖ ಸಮೃದ್ಧಿಯನ್ನು ಅನುಭವಿಸುವಂತಾಯಿತು. ಅದು ಈ ಪ್ರಮುಖ ಅಂಶಗಳನ್ನೊಳಗೊಂಡಿತ್ತು. ನೆಕ್ಸ್ಟ್, ಮೂರನೆಯ ಆಡಳಿತ ನೀತಿ ಎಂದರೆ ಲೋಕೋಪಯೋಗಿ ಕಾರ್ಯಗಳು. ಫಿರೋಜ್ ಶಾನು ಚಿರಸ್ಮರಣೀಯವಾದ ಲೋಕೋಪಯೋಗಿ ಕಾರ್ಯಗಳನ್ನು ಅಭಿವೃದ್ಧಿಪಡಿಸುತ್ತಾನೆ. ಸುಂದರ ನಗರಗಳನ್ನು ಫಿರೋಜಾಬಾದ್, ಫಿರೋಜ್ ಶಾನ್, ಕೋಟ್ಲಾ ಫಿರೋಜ್, ಜಾನ್ಪುರ್, ಫಿರೋಜ್ಪುರ, ತುಘಲಕಾಬಾದ್, ಹಿಸಾರ್, ಫೈಸಾಬಾದ್ ಮುಂತಾದ ವಾಣಿಜ್ಯ ಪಟ್ಟಣಗಳು, 4 ದೊಡ್ಡ ಕಾಲುವೆಗಳು, 4 ಮಸೀದಿಗಳು, 30 ಅರಮನೆಗಳು, 5 ಆಸ್ಪತ್ರೆಗಳು, 20 ಜಲಾಶಯಗಳು, 100 ಸೇತುವೆಗಳು, 300 ಪ್ರವಾಸಿ ಮಂದಿರಗಳು, 10 ಸ್ಮಾರಕ ಸ್ತಂಭಗಳು, 100 ಗೋರಿಗಳು, 1200 ಉದ್ಯಾನವನಗಳು, 30 ಕಾಲೇಜುಗಳು, 100 ಸರಾಯಿಗಳು, 100 ಸಾಲಘಟ್ಟಗಳು, ಸ್ನಾನಘಟ್ಟಗಳು, ಅನೇಕ ಮಾರುಕಟ್ಟೆಗಳು, 10 ಕೆರೆ ಬಾವಿಗಳು, ದಾರುಲ್ ಸಫಾ ಎಂಬ ಪ್ರಸಿದ್ಧ ಆಸ್ಪತ್ರೆಯನ್ನು, ಹೀಗೆ 845 ಲೋಕೋಪಯೋಗಿ ಕಾರ್ಯಗಳನ್ನು ಸಾಧಿಸಿದನು.
ಇನ್ನು ನಾಲ್ಕನೆಯದಾಗಿ ನ್ಯಾಯಾಂಗ ವ್ಯವಸ್ಥೆ ಯಾವ ರೀತಿಯಾಗಿತ್ತು ಅಂದರೆ ಫಿರೋಜ್ ಶಾಹನ ಕಾಲದಲ್ಲಿ ಮೃದು ಹೃದಯಿ ಮತ್ತು ವಾತ್ಸಲ್ಯ ಮಹಿಯಾಗಿದ್ದ ಫಿರೋಜ್ ಶಾ ಅಸ್ತಿತ್ವದಲ್ಲಿದ್ದ ಕೈಕಾಲು ಕತ್ತರಿಸುವುದು, ಕಿವಿ ಮೂಗು ಕತ್ತರಿಸುವುದು, ಕಣ್ಣು ಕೀಳುವುದು, ಗಂಟಲಲ್ಲಿ ಸೀಸ ಸುರಿಯುವುದು ಮುಂತಾದ ಅಂಗಚ್ಛೇದ ಮತ್ತು ಚಿತ್ರಹಿಂಸೆಗಳಂತಹ ಕಠೋರ ಶಿಕ್ಷೆಗಳನ್ನು ಪ್ರತಿಬಂಧಿಸಿ ನ್ಯಾಯಾಂಗ ಸುಧಾರಣೆಗಳನ್ನು ಜಾರಿಗೆಗೊಳಿಸಿದನು. ನ್ಯಾಯ ವ್ಯವಸ್ಥೆಗೆ ಸಂಬಂಧಿಸಿದಂತೆ ದಿವಾನಿ ಬೈರತ್ ಎಂಬ ಕಚೇರಿಯನ್ನು ತ್ವರಿತ ಮತ್ತು ಸುಲಭ ರೀತಿಯಲ್ಲಿ ನ್ಯಾಯ ದೊರೆಯುವಂತೆ ನೋಡಿಕೊಂಡನು. ನ್ಯಾಯಿಕ ವಿತರಣೆ ಕುರಾನಿನ ಕಾನೂನುಗಳ ಮೂಲಕ ನಡೆಯುತ್ತಿತ್ತು. ನ್ಯಾಯದ ವಿತರಣೆ ಅನ್ಯಾಯವಾಗಿ ಕೊಲ್ಲುವುದು ಮತ್ತು ಚಿತ್ರಹಿಂಸೆ ಕೊಡುವುದನ್ನು ತಪ್ಪಿಸಲು ದೇವರೇ ನನ್ನನ್ನು ಸೃಷ್ಟಿಸಿದ್ದಾನೆ ಎಂಬುದು ಸ್ವತಃ ಸುಲ್ತಾನನ ಹೇಳಿಕೆಯಾಗಿರುತ್ತ. ನೆಕ್ಸ್ಟ್ ಸೈನ್ಯಾಡಳಿತ. ಫಿರೋಜ್ ಶಾ ತುಘಲಕನ ಕಾಲದಲ್ಲಿ ಸೈನ್ಯ ಆಡಳಿತದ ಪದ್ಧತಿ ಯಾವ ರೀತಿಯಾಗಿತ್ತು ಅಂದರೆ ಫಿರೋಜ್ ಶಾನು ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲದಲ್ಲಿ ರದ್ದುಪಡಿಸಲಾಗಿದ್ದ ಜಹಗೀರು ಪದ್ಧತಿಯನ್ನು ಪುನಶ್ಚೇತನಗೊಳಿಸಿದನು. ಉಳಿಗಮಾನ್ಯ ಪದ್ಧತಿಯ ರೀತಿಯಲ್ಲಿ ಸೈನಿಕರಿಗೆ ಸಂಬಳದ ಬದಲಾಗಿ ಭೂಮಿಯನ್ನು ಉಂಬಳಿಯನ್ನಾಗಿ ಕೊಡುವ ವ್ಯವಸ್ಥೆಯನ್ನು ಜಾರಿಗೆ ತಂದನು ಫಿರೋಜ್ ಶಾನು. ಇದು ಅರ್ಥವ್ಯವಸ್ಥೆಗೆ ತುಂಬ ಮಾರಕವಾಗಿತ್ತು. ಇವನ ಸೈನ್ಯದಲ್ಲಿ 80,000 ಅಶ್ವಾರೋಹಿಗಳಿದ್ದು ಮಲಿಕ್ ರಾಜ ಎಂಬುವವನು ಸೈನ್ಯ ಅಧಿಕಾರಿಯಾಗಿದ್ದನು. ಸೈನಿಕ ವೃತ್ತಿ ವಂಶ ಪಾರಂಪರಿಕವಾಗಿತ್ತು. ಅನುಭವ ಮತ್ತು ಅರ್ಹತೆ ಧರಿಸಿದ ಆಯ್ಕೆ ಇದರಲ್ಲಿ, ಆದರೆ ಇದು ಸೈನ್ಯ ವ್ಯವಸ್ಥೆಗೆ ದೊಡ್ಡ ಮಾರಕವಾಗಿತ್ತು. 6ನೇದ್ದು ಆಡಳಿತ ನೀತಿ ಗುಲಾಮ ಪದ್ಧತಿ. ಫಿರೋಜ್ ಶಾನು ಗುಲಾಮರ ಬಗ್ಗೆ ಅನುಕಂಪವುಳ್ಳವನಾಗಿದ್ದನು. ಗುಲಾಮರನ್ನು ಹೆಚ್ಚು ಪ್ರಮಾಣದಲ್ಲಿ ತನ್ನ ಸೇವೆಯಲ್ಲಿ ಸೇರಿಸಿಕೊಂಡನು. ಸುಮಾರು 1,80,000 ಗುಲಾಮರು ಇದ್ದ ಸುಲ್ತಾನನ ಕಾಲದಲ್ಲಿ 40,000 ಗುಲಾಮರು ಅವನ ಖಾಸಗಿ ಕಾರ್ಯದಲ್ಲಿ ತೊಡಗಿದ್ದರು. ಅನುಭವಿ ಮತ್ತು ಪ್ರಭಾವಶಾಲಿ ಗುಲಾಮರು ಆಡಳಿತದಲ್ಲಿ ಹಸ್ತಕ್ಷೇಪ ನಡೆಸುತ್ತಿದ್ದರು. ಗುಲಾಮರ ನಿಯಂತ್ರಣಕ್ಕಾಗಿಯೇ ಒಂದು ಶಾಖೆಯನ್ನು ಸ್ಥಾಪಿಸಿದನು. ಈ ಅಪಾರ ಪ್ರಮಾಣದ ಗುಲಾಮರ ಸೇವೆಯಿಂದಾಗಿ ರಾಜ್ಯ ಬೊಕ್ಕಸಕ್ಕೆ ಭಾರಿ ನಷ್ಟ ಉಂಟಾಯಿತು. 7ನೇಯ ಆಡಳಿತ ನೀತಿ ಅಂದರೆ ನಾಣ್ಯಗಳ ಸುಧಾರಣೆ. ಫಿರೋಜ್ ಶಾ ತುಘಲಕನು ಮುಹಮ್ಮದ್ ಬಿನ್ ತುಘಲಕನ ನಾಣ್ಯಗಳ ಮಾದರಿಯಲ್ಲಿ ಚಿನ್ನ ಮತ್ತು ಬೆಳ್ಳಿ ನಾಣ್ಯಗಳ ಜೊತೆಯಲ್ಲಿ ತಾಮ್ರ ಮತ್ತು ಕಂಚಿನ ನಾಣ್ಯಗಳನ್ನು ಹೊರಡಿಸಿದನು. ಒಟ್ಟು 6 ಪ್ರಕಾರದ ನಾಣ್ಯಗಳನ್ನು ಹೊರಡಿಸಿದ್ದ ಸುಲ್ತಾನನು ಈಜಿಪ್ತಿನ ಖಲೀಫರಿಂದ ದೆಹಲಿ ಸುಲ್ತಾನ್ ಎಂದು ರಾಜ ಮನ್ನಣೆಯನ್ನು ಪಡೆದನು. ತನ್ನ ನಾಣ್ಯಗಳ ಮೇಲೆ ಸುಲ್ತಾನನು ಖಲೀಫನ ಬಲಗೈ ಎಂದು ಉಲ್ಲೇಖಿಸಿದನು. ಸುಲ್ತಾನನ ಜಿತಲ್, ಆದಾ ಮತ್ತು ಬೀಕಾ ಎಂಬ ಹೊಸ ನಾಣ್ಯಗಳನ್ನು ಹೊರಡಿಸಿದನು. ಅವು ಆಕಾರ, ಮೌಲ್ಯ ಮತ್ತು ಸೌಂದರ್ಯದಲ್ಲಿ ಉತ್ಕೃಷ್ಟವಾಗಿದ್ದವು. ಸುಲ್ತಾನನ ನಾಣ್ಯ ಚಲಾವಣೆಯ ಬಗ್ಗೆ ಇಬ್ನ್ ಬತ್ತೂತ್ ಉಲ್ಲೇಖಿಸಿದ್ದಾನೆ. ನೆಕ್ಸ್ಟ್ ಶೈಕ್ಷಣಿಕ ಸುಧಾರಣೆ ಯಾವ ರೀತಿಯಾಗಿತ್ತು ಎಂಬುದನ್ನು ನೋಡೋಣ. ಇನ್ನು ನಮ್ಮ ವಿದ್ಯಾರ್ಥಿವಾಣಿ ಯೂಟ್ಯೂಬ್ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಕೂಡ ಮಾಡಿ. ಈ ವಿಡಿಯೋ ನಿಮಗೆ ಯಾವ ರೀತಿ ಅನಿಸ್ತಿದೆ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ಶೈಕ್ಷಣಿಕ ಸುಧಾರಣೆ ಎಂಬುದು ಫಿರೋಜ್ ಶಾ ತುಘಲಕನು ಶಿಕ್ಷಣಕ್ಕೆ ವಿಶೇಷ ಪ್ರೋತ್ಸಾಹ ನೀಡಿದ್ದನು. ಆಸ್ಥಾನದಲ್ಲಿ ಅನೇಕ ಪಂಡಿತರಿಗೆ, ವಿದ್ವಾಂಸರಿಗೆ, ಕಲಾವಿದರಿಗೆ ಆಶ್ರಯ ನೀಡಿದ್ದನು. ಅನೇಕ ಮಸೀದಿಗಳನ್ನು, 30 ಮದರಸಾ ವಿಶ್ವವಿದ್ಯಾಲಯಗಳನ್ನು ಕಟ್ಟಿಸಿದನು. ಪ್ರತಿ ಮಸೀದಿಗಳಲ್ಲಿ ಇಸ್ಲಾಂ ಶಿಕ್ಷಣ ನೀಡಲಾಗುತ್ತಿತ್ತು. ಮುಕರನ್ ಮತ್ತು ಮದ್ರಾಸ್ಗಳ ಮೂಲಕ ಧಾರ್ಮಿಕ ಶಿಕ್ಷಣ ನೀಡಲಾಗುತ್ತಿತ್ತು. ಹಿಂದೂ ಸಾಹಿತ್ಯದ ಭಾಷಾಂತರ ಮಾಡಿಸಿ ಹಿಂದೂ ಸಾಹಿತ್ಯ ಶಿಕ್ಷಣ ವ್ಯವಸ್ಥೆ ಮಾಡಲಾಗಿತ್ತು. ಶಿಕ್ಷಣ ಸಂಸ್ಥೆಗಳ ಅಭಿವೃದ್ಧಿಗಾಗಿ ಬೇಸಾಯಕ್ಕೊಳಪಡಿಸಿದ ಬಂಜರು ಭೂಮಿಯ ವರಮಾನವನ್ನು ವಿನಿಯೋಗಿಸಲಾಯಿತು. ಕೊನೆಯದಾಗಿ ಸಾಹಿತ್ಯ ಅಭಿವೃದ್ಧಿ. ಫಿರೋಜ್ ಶಾ ತುಘಲಕನು ವಿದ್ವಾಂಸರಿಗೆ ಆಶ್ರಯ ಮತ್ತು ಪ್ರೋತ್ಸಾಹ ನೀಡಿದ್ದನು. ಇವನ ಆಸ್ಥಾನದಲ್ಲಿ ಜಿಯಾ ಉದ್ದೀನ್ ಬರ್ನಿ ಮತ್ತು ಶಮ್ಸ್-ಇ ಶಿರಾಜ್ ಅಶೀಫ್ ಎಂಬ ಶ್ರೇಷ್ಠ ವಿದ್ವಾಂಸರಿದ್ದರು. ಬರ್ನಿಯು ಫತ್ವಾ, ಐಜಾ ಅಂದರಿ, ಶಿರಾಜ್ ಆಶೀಫನು ತಾರಿಖ್-ಇ ಫಿರೋಜ್ ಶಾಹಿ ಎಂಬ ಕೃತಿಗಳನ್ನು ರಚಿಸಿದನು.
ವೈದ್ಯಕೀಯ ಶಾಸ್ತ್ರದಲ್ಲಿ ಆಸಕ್ತಿ ಹೊಂದಿದ್ದ ಸುಲ್ತಾನನು ಅನೇಕ ಸಂಸ್ಕೃತ ಗ್ರಂಥಗಳನ್ನು ಪರ್ಷಿಯನ್ ಭಾಷೆಗೆ ಭಾಷಾಂತರ ಮಾಡಲು ಪ್ರೋತ್ಸಾಹಿಸಿದನು. ಸುಲ್ತಾನ ನಗರ ಕೋಟೆದ ಜ್ವಾಲಾಮುಖಿ ದೇವಾಲಯದಿಂದ ವಶಪಡಿಸಿಕೊಂಡು ತಂದ ಸಾವಿರಾರು ಸಂಸ್ಕೃತ ಕೃತಿಗಳಲ್ಲಿ 1300 ಕೃತಿಗಳನ್ನು ಅಜ್-ಉದ್-ದೀನ್ ಖಾಲಿದ್ ಖಾನ್ ಎಂಬ ವಿದ್ವಾಂಸನಿಂದ ಪರ್ಷಿಯನ್ ಭಾಷೆಗೆ ಭಾಷಾಂತರಿಸಿದನು. ಅವನಿಂದಲೇ ಫತುರ್ಡತ್-ಐ ಫಿರೋಜ್ಶಾಹಿ ಎಂಬ ತನ್ನ ಆತ್ಮಕಥನವನ್ನು ಬರೆಸಿದ್ದಾನೆ. ಕೊನೆಯದಾಗಿ ಧಾರ್ಮಿಕ ನೀತಿ. ಸಂಪ್ರದಾಯಶೀಲ ಸುನ್ನಿ ಇಸ್ಲಾಂ ಧರ್ಮೀಯಾಗಿದ್ದ ಸುಲ್ತಾನನು ಉಲೇಮಾಗಳಿಗೆ ಪ್ರಾಮುಖ್ಯತೆಯನ್ನು ನೀಡಿದ್ದನು. ಶಿಯಾ ಮುಸ್ಲಿಮರನ್ನು ಸೂಫಿ ಮುಲ್ಕಿದನ್ ಇಬಾತಿಗಳನ್ನು ಅತ್ಯಂತ ಕಠೋರವಾಗಿ ಶಿಕ್ಷಿಸಿದನು. ಅಪರ ತತ್ವಗಳ ಪ್ರಸಾರಕ್ಕೆ ಅವಕಾಶ ಕೊಡಲಿಲ್ಲ. ಇಸ್ಲಾಂ ಧರ್ಮದ ರಕ್ಷಣೆಗಾಗಿ ಹೆಚ್ಚಿನ ಗಮನವನ್ನು ಹರಿಸಿದನು. ತಂದೆ ಕಡೆಯಿಂದ ಇಸ್ಲಾಮನಾಗಿ ತಾಯಿ ಕಡೆಯಿಂದ ಹಿಂದೂವಾಗಿದ್ದರೂ ಹಿಂದೂಗಳಿಗೆ ಅಪಾರ ಕಿರುಕುಳ ನೀಡಿದನು. ಇನ್ನು ಅವರ ಧರ್ಮ ಪ್ರಚಾರಕ್ಕೆ ಅವಕಾಶ ಕೊಡಲಿಲ್ಲ. ಮೂರ್ತಿ ಪೂಜೆಯನ್ನು ನಿಷೇಧಿಸುತ್ತಾನೆ. ಫಿರೋಜ್ ಶಾನು ಹಿಂದೂಗಳ ಮೇಲೆ ಜಿಜಿಯಾ ಎಂಬ ಕಂದಾಯವನ್ನು ಹೇರಿದನು. ಅನೇಕ ಹಿಂದೂ ದೇವಾಲಯಗಳನ್ನು ನಾಶಪಡಿಸ್ತಾನೆ ಫಿರೋಜ್ ಶಾ ತುಘಲಕನು. ಇನ್ನು 11ನೆಯ ಆಡಳಿತ ನೀತಿಯಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪದ ಕೊಡುಗೆ ಯಾವ ರೀತಿಯಾಗಿತ್ತು ಎಂಬುದನ್ನು ಫಿರೋಜ್ ಶಾನ ಕಾಲದಲ್ಲಿ ನೋಡೋಣ. ಫಿರೋಜ್ ಶಾನು ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ವಿಶೇಷ ಪ್ರೋತ್ಸಾಹ ನೀಡಿದನು. ಮೊವಾಸ್ತ್ ಶೈಲಿಯಲ್ಲಿ ಮಸೀದಿಗಳು, ಅರಮನೆಗಳು, ಪ್ರವಾಸಿ ಮಂದಿರಗಳು, ಜಲಾಶಯಗಳು, ಆಸ್ಪತ್ರೆಗಳು, ಸ್ಮಾರಕ ಸ್ತಂಭಗಳು, ಮದರಸಗಳು, ಸೇತುವೆಗಳು, ಗೋರಿಗಳನ್ನು ನಿರ್ಮಿಸಿದನು. ಮತ್ತು ಜಾನ್ಪುರ್, ಫತೇಬಾದ್, ಹಿಸಾರ್, ಫಿರೋಜಾಬಾದ್ ಎಂಬ ನಗರಗಳಲ್ಲಿ ನಿರ್ಮಿಸಿದನು. ಅಶೋಕನ ಶಾಸನವಿರುವ ಬಿಜ್ರಾಬಾದ್ ಶಿಲಾಸ್ತಂಭ ಮತ್ತು ಮೀರತ್ನಲ್ಲಿನ ಶಿಲಾಸ್ತಂಭವನ್ನು ದೆಹಲಿಗೆ ಸಾಗಿಸಿ ರಕ್ಷಣೆ ಮಾಡಿದನು. ಇದೆಲ್ಲ ಫಿರೋಜ್ ಶಾ ತುಘಲಕನ ಆಡಳಿತ ನೀತಿಯು ಒಳಗೊಂಡಿದ್ದ ಸಂಪೂರ್ಣವಾದ ವಿವರಣೆಯನ್ನು ನೀಡಿದ್ದೇನೆ. ನಿಮಗೆ ಪರೀಕ್ಷೆಯಲ್ಲಿ 15 ಅಂಕಕ್ಕೆ ಈ ಪ್ರಶ್ನೆ ಬಂದರೆ ಪೀಠಿಕೆ ಬರೆಯಿರಿ. ಪೀಠಿಕೆ ಬರೆದ ನಂತರ ನೆಕ್ಸ್ಟ್ ಆಡಳಿತ ನೀತಿ ಒಂದೊಂದಾಗಿ ಬರೆದು ಒಂದೊಂದಕ್ಕೆ ಒಂದು ಕನಿಷ್ಠವಾಗಿ 5 ಲೈನ್ಗಳಲ್ಲಿ ವಿವರಣೆಯನ್ನು ಬರೆಯಿರಿ. ಈ ರೀತಿ ಬರೆದರೆ ನಿಮಗೆ ಪರೀಕ್ಷೆ 15 ಅಂಕಕ್ಕೆ 15 ಅಂಕ ಪಡೆಯಲು ಬಹಳ ಸಹಾಯವಾಗುತ್ತದೆ. ನಿಮಗೆ ಮುಂದಿನ ಕ್ಲಾಸಿನಲ್ಲಿ ಯಾವ ವಿಷಯದ ಬಗ್ಗೆ ಕ್ಲಾಸ್ ಮಾಡಬೇಕು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ನೆಕ್ಸ್ಟ್ ಕ್ಲಾಸಿನಲ್ಲಿ ಇನ್ನೂ ಯಾವ್ಯಾವ 2 ಅಂಕದ ಪ್ರಶ್ನೆಗಳು ಇತಿಹಾಸಕ್ಕೆ ಸಂಬಂಧಿಸಿದಂತೆ ಮತ್ತು 1 ಅಂಕದ ಪ್ರಶ್ನೆಗಳು ನಿಮಗೆ ಇರುವುದಿಲ್ಲ. ನೆಕ್ಸ್ಟ್ ಮ್ಯಾಪ್ ಟಾಪಿಕ್ ಬಗ್ಗೆ ಹೇಳಬೇಕು. ಇದೊಂದು ಪ್ರಶ್ನೆ ಹೇಳಿದರೆ ನಿಮಗೆ ಗಿಯಾಸುದ್ದೀನ್ ಬಲ್ಬನ್ ಬಗ್ಗೆ ಒಂದು ಹೇಳಬೇಕು. ಇದಿಷ್ಟು ಹೇಳಿದರೆ BA 3rd ಸೆಮ್ ಇತಿಹಾಸ ವಿಭಾಗದಲ್ಲಿ ಬರುವಂತಹ ಎಲ್ಲ ಇಂಪಾರ್ಟೆಂಟ್ ಪ್ರಶ್ನೆಗಳ ವಿವರಣೆಯನ್ನು ನಾನು ಯೂಟ್ಯೂಬ್ನಲ್ಲಿ ಹಾಕಿದ್ದೇನೆ ಈಗಾಗಲೇ. ಇನ್ನೂ ಯಾರು ಆ ವಿಡಿಯೋಗಳನ್ನು ನೋಡಿಲ್ಲ, ಹೋಗಿ ಸಂಪೂರ್ಣವಾಗಿ ಕೊನೆಯ ತನಕ ನೋಡಿ, ಅಂದರೆ ಮಾತ್ರ ನಿಮಗೆ ಅರ್ಥವಾಗುತ್ತದೆ. ಈ ವಿಡಿಯೋ ನಿಮಗೆ ಯಾವ ರೀತಿ ಅನಿಸಿದೆ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ವಿದ್ಯಾರ್ಥಿವಾಣಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಹೀಗೆ ಧನ್ಯವಾದಗಳು.